ಉಡುಪಿ ನಗರದ ಗೀತಾಂಜಲಿ ಶಾಪರ್ ಸಿಟಿಯಲ್ಲಿರುವ ಪ್ರತಿಷ್ಠಿತ ಚಿನ್ನಾಭರಣಗಳ ಸಂಸ್ಥೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ನವೀಕೃತ ಐಷಾರಾಮಿ ಮತ್ತು ವಿಶಾಲವಾದ ಉಡುಪಿ ಶೋರೂಮ್ ಅನ್ನು ಉಡುಪಿ ಹಾಗೂ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಮಲಬಾರ್ ಗೋಲ್ಡ್ ಸಂಸ್ಥೆಯು ಜಗತ್ತಿನ 11 ದೇಶಗಳಲ್ಲಿ 375 ಶೋರೂಮ್ಗಳನ್ನು ಹೊಂದಿದ್ದು ವಾರ್ಷಿಕ 51,000 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾ ಇದೆ. ಈ ರೀತಿಯ ವ್ಯವಹಾರ ಮಾಡುವ ಇನ್ನೊಂದು ಸಂಸ್ಥೆ ನಮ್ಮಲ್ಲಿ ಇಲ್ಲ. ಸಂಸ್ಥೆಯು ವ್ಯವಹಾರದ ಜೊತೆ ಬಡವರ ನೆರವು ನೀಡುವ ಕಾರ್ಯದಲ್ಲಿಯೂ ತೊಡಗಿಸಿಕೊಂಡಿದೆ. ಈ ನವೀಕೃತ ಶೋರೂಮ್ ಗ್ರಾಹಕರಿಗೆ ಇನ್ನಷ್ಟು ಉತ್ತಮ ರೀತಿಯ ಸೇವೆಯನ್ನ ನೀಡುವಂತಾಗಲಿ ಎಂದು ಅವರು ಶುಭ ಹಾರೈಸಿದರು. ಉಡುಪಿ ಶೋರೂಮ್ ಮುಖ್ಯಸ್ಥ ಹಫೀಜ್ ರೆಹಮಾನ್ ಈ ವೇಳೆ ಮಾತನಾಡಿದ್ರು. ಗ್ರಾಹಕರಾದ ಡಾ ಚರಿಷ್ಮಾ ಶೆಟ್ಟಿ, ಮೈನ್ ಡೈಮಂಡ್, ವಿದ್ಯಾ ಸರಸ್ವತಿ ಹಾಗೂ ಮಾಲಿನಿ ನಾಗೇಶ್ ಡಿವೈನ್ ಹೆರಿಟೇಜ್ ಜ್ಯುವೆಲ್ಲರಿ, ಎಡ್ನಾ ಜತ್ತನ್ನ ಹಾಗೂ ಶಶಿಲ್ ಊರಯ್ಯ, ರೂಪಾ ಪ್ರಮೋದ್ ಹೆಗ್ಡೆ, ಹೆರಾ ಅನ್ಕಟ್ ಡೈಮಂಡ್ಸ್, ಪಲ್ಲವಿ ಪುರುಷೋತ್ತಮ್, ಪ್ರೆಷಿಯಾ ಜೆಮ್ ಸ್ಟೋನ್, ನಜ್ಮಾ ನಜೀರ್ ಎಥ್ನಿಕ್ ಹ್ಯಾಂಡ್ ಕ್ರಾಫ್ಟೆಡ್ ಡಿಸೈನ್, ಇಂದಿರಾ ಜಿತೇಂದ್ರ ಶೆಟ್ಟಿ ಬೆಳ್ಳಿಯ ರಾಮನ ಮೂರ್ತಿಯನ್ನ ಖರೀದಿಸಿದ್ದು ಇವುಗಳನ್ನು ಮುಖ್ಯ ಅತಿಥಿಗಳು ಗ್ರಾಹಕರಿಗೆ ಹಸ್ತಾಂತರಿಸಿದ್ರು. ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಹಾಗೂ ಕಟ್ಟಡದ ಮಾಲಕ ಪುರುಷೋತ್ತಮ್ ಶೆಟ್ಟಿ, ಗೀತಾಂಜಲಿ ಸಿಲ್ಕ್ಸ್ನ ಮಾಲಕ ಸಂತೋಷ್ ವಾಕ್ಲೆ ಶುಭ ಹಾರೈಸಿದ್ರು. ಮಲಬಾರ್ ಗೋಲ್ಡ್ ಡೈಮಂಡ್ಸ್ ಕರ್ನಾಟಕದ ಪ್ರಾದೇಶಿಕ ಮುಖ್ಯಸ್ಥ ಫಿಲ್ಸರ್ ಬಾಪು, ವಲಯ ಮುಖ್ಯಸ್ಥ ಸರ್ಫುದ್ದೀನ್, ಮಂಗಳೂರು ಶೋರೂಮ್ ಮುಖ್ಯಸ್ಥ ಶರತ್ ಚಂದ್ರ, ಕರ್ನಾಟಕ ಮಾರುಕಟ್ಟೆ ಮುಖ್ಯಸ್ಥ ಹುಸೇಲ್ ಅಹಮದ್ ಭಾಗವಹಿಸಿದ್ರು. ಉಡುಪಿ ಶೋರೂಂನಲ್ಲಿ ಅತ್ಯದ್ಭುತವಾದ ವಿನ್ಯಾಸಗಳ ಆಭರಣಗಳು ಸ್ಪರ್ಧಾತ್ಮಕ ಮತ್ತು ನ್ಯಾಯಯುತ ಬೆಲೆಯಲ್ಲಿ ಲಭ್ಯ ಇವೆ. ಸ್ಟೋರ್ನ ಪುನರಾರಂಭದ ಪ್ರಯುಕ್ತ ಗ್ರಾಹಕರಿಗೆ ಪ್ರತಿ ಖರೀದಿಯೊಂದಿಗೆ ಉಚಿತ ಬೆಳ್ಳಿಯ ನಾಣ್ಯ ನೀಡಲಿದ್ದು ಈ ಕೊಡುಗೆಯು ಜನವರಿ 5ರವರೆಗೆ ಲಭ್ಯವಿದೆ. ವಜ್ರಾಭರಣಗಳ ಖರೀದಿ ಮೇಲೆ ಶೇಕಡಾ 25ರವರೆಗೆ ರಿಯಾಯಿತಿ ನೀಡಲಾಗುತ್ತೆ. ಹಳೆಯ ಮೈನ್ ಡೈಮಂಡ್ ಆಭರಣಗಳ ವಿನಿಮಯಕ್ಕೆ ಶೇಕಡಾ 100ರಷ್ಟು ವಿನಿಮಯ ಮೌಲ್ಯವನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಶೋರೂಂನಲ್ಲಿ ಅತಿ ದೊಡ್ಡ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿದ್ದು ಈ ಮೇಳ 2025ರ ಜನವರಿ 5ರವರೆಗೆ ನಡೆಯಲಿದೆ. ಜಗತ್ತಿನಾದ್ಯಂತ 11 ದೇಶಗಳಲ್ಲಿ ಮಲಬಾರ್ ಗೋಲ್ಡ್ಗೆ ಆವರಿಸಿದೆ. 17,500 ಸಿಬ್ಬಂದಿಗಳು ಈ ಸಂಸ್ಥೆಯಲ್ಲಿದ್ದಾರೆ. ವಾರ್ಷಿಕ 51,000 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಏನಂದ್ರೆ ಇದಕ್ಕೆ ಸರಿಗಟ್ಟುವಂತ ಮತ್ತೊಂದು ಶೋರೂಮ್ ಬರ್ತದೆ ಅಂತ ನನಗೆ ಅನಿಸಿಲ್ಲ. ಆ ಮಟ್ಟಕ್ಕೆ ಇವತ್ತು ಮಲಬಾರ್ ಗೋಲ್ಡ್ ಅದ್ರ ಜೊತೆಯಲ್ಲೇ ಖುಷಿ ಏನಂದ್ರೆ ತಮ್ಮ ಲಾಭಾಂಶವನ್ನು ಬಡವರಿಗೆ
ಮತ್ತಷ್ಟು ಅಭಿವೃದ್ಧಿ ಆಗುವುದರ ಜೊತೆ ಮಲಬಾರ್ ಗೋಲ್ಡ್ ಸಂಸ್ಥೆ ಇನ್ನಷ್ಟು ಬೆಳೆಯಲಿ ಮತ್ತು ಮನುಷ್ಯರೆಲ್ಲ ಚಿನ್ನ ಧರಿಸುವಂತ ಅವಕಾಶಗಳು ಹೆಚ್ಚಾಗಲಿ ಅನ್ನುವಂತ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮಕ್ಕೆ ಮತ್ತು ಮಲಬಾರ್ ಗೋಲ್ಡ್ಗೆ ಶುಭ ಹಾರೈಸಿ ಎಲ್ಲರೂ ನಿಮಗೆ ನನ್ನ ಧನ್ಯವಾದ ಸಲ್ಲಿಸುತ್ತೇನೆ. ನಮಸ್ಕಾರ, ಧನ್ಯವಾದ. ಸಂತೋಷದ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಸುಮಾರು 11 ವರ್ಷದ ಮುಂಚೆ ನಾವು ಉಡುಪಿಗೆ ಪಾದಾರ್ಪಣೆ ಮಾಡಿ ಅದನ್ನು ಮತ್ತೆ 6 ವರ್ಷದ ನಂತರ ಅದನ್ನು ಸ್ಥಳಾಂತರ ಮಾಡಿ ಗೀತಾಂಜಲಿ ಈಗ ಅದೇ ಮಳಿಗೆಯನ್ನು ಮತ್ತೆ ನವೀಕೃತಗೊಳಿಸಿ ಮತ್ತೆ ಉದ್ಘಾಟನೆ ಮಾಡುವಂತಹ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ನೆಚ್ಚಿನ ಸಂಸಾರಗಳನ್ನ ಕೊಂಡ ಶ್ರೀನಿವಾಸ ಪೂಜಾರಿ ಅವರು ಬಹಳ ಸಿಂಪಲ್ ಈ ಕರ್ನಾಟಕಕ್ಕೆ ಪ್ರಚಲಿತವಾದ ಒಂದು ಸಿಂಪಲ್ ವ್ಯಕ್ತಿತ್ವದ ಒಂದು ಸಂಸದರು